ಒಂದೆಡೆ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ, ಮತ್ತೊಂದೆಡೆ ಗಲ್ಫ್ ದೇಶಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್. ಇದರ ನಡುವೆ ಈಗ ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಈ ಮೂರು ದೊಡ್ಡ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಒಂದೇ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿ ಮಾಡಿವೆ. ಅದರಲ್ಲೂ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಎಲ್ಲಿ ಗೊತ್ತಾ? ಅದರಲ್ಲೂ ಮಕ್ಕಾದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಹಾಗಾದರೆ ಈ ಅಗ್ರಿಮೆಂಟ್ ಯಾಕೆ ಇಷ್ಟು ಇಂಪಾರ್ಟೆಂಟು? ಇದು ಯಾರ ವಿರುದ್ಧ ಮತ್ತು ಇದರಿಂದ ಮಿಡಲ್ ಈಸ್ಟ್ನಲ್ಲಿ ಪವರ್ ಬ್ಯಾಲೆನ್ಸ್ ಹೇಗೆ ಬದಲಾಗ್ಬೋದು? ಬನ್ನಿ ಸರಳವಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಮೊದಲಿಗೆ ಏನಾಯಿತು? ಆಗಸ್ಟ್ 7, 2026ರಂದು ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಎಂಬ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಅಗ್ರಿಮೆಂಟ್ನ ಮುಖ್ಯ ಪಾಯಿಂಟ್ ಏನು ಅಂದರೆ, ಮೂರು ದೇಶಗಳಲ್ಲಿ ಯಾವುದಾದರೂ ಒಂದು ದೇಶದ ಮೇಲೆ ಅಟ್ಯಾಕ್ ಆದರೆ ಅದನ್ನು ಉಳಿದ ಎರಡು ದೇಶಗಳ ಮೇಲಿನ ಅಟ್ಯಾಕ್ ಆಗಿಯೂ ಪರಿಗಣಿಸಬೇಕಾಗುತ್ತದೆ. ಅಂದರೆ ಸೌದಿ ಅರೇಬಿಯಾ ಮೇಲೆ ದೊಡ್ಡ ಮಿಲಿಟರಿ ಅಟ್ಯಾಕ್ ಆಯಿತು ಅಂದ್ಕೊಳ್ಳಿ, ಆಗ ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಸೌದಿಗೆ ಡಿಫೆನ್ಸ್ ಸಪೋರ್ಟ್ ನೀಡುವ ಫ್ರೇಮ್ವರ್ಕ್ ಈ ಅಗ್ರಿಮೆಂಟ್ ಇದೆ. ಆದರೆ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಇದೆ. ಟರ್ಕಿಯ ಅಧಿಕಾರಿಯ ಪ್ರಕಾರ ಇದು ಪ್ಯೂರ್ಲಿ ಡಿಫೆನ್ಸಿವ್ ಅಗ್ರಿಮೆಂಟ್. ಅಂದರೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡಲು ಹೋಗುತ್ತೇವೆ ಅನ್ನೋ ಫ್ಯಾಕ್ಟ್ ಅಲ್ಲ. ಅಂದರೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡಲು ಹೋಗ್ತೇವೆ ಅನ್ನೋ ಫ್ಯಾಕ್ಟ್ ಅಲ್ಲ. ಬದಲಿಗೆ ನಮ್ಮಲ್ಲಿ ಒಬ್ಬರ ಮೇಲೆ ಅಟ್ಯಾಕ್ ಆದರೆ ನಾವು ಒಟ್ಟಿಗೆ ಡಿಫೆನ್ಸ್ ಮಾಡುತ್ತೇವೆ ಅನ್ನೋ ಕಾನ್ಸೆಪ್ಟ್. ಸೌದಿ ಅರೇಬಿಯಾಗೆ ಇದು ಅವಶ್ಯಕತೆ ಯಾಕೆ? ಇಲ್ಲಿ ಮಿಡಲ್ ಈಸ್ಟ್ನ ಕರೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಇರಾನ್ ಮತ್ತು ಅದರ ಅಲಿಗಳಿಂದ ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ದೇಶಗಳ ಮೇಲೆ ಮಿಸೈಲ್, ಡ್ರೋನ್ ಮತ್ತು ಅದರ್ ಅಟ್ಯಾಕ್ ನಡೆದಿದೆ. ಅಷ್ಟೇ ಅಲ್ಲ, ಸ್ಟ್ರೈಟ್ ಆಫ್ ಹರ್ಮುಜ್ನಲ್ಲಿ ಶಿಪ್ಪಿಂಗ್ ಕೂಡ ಭಾರಿ ಪ್ರಮಾಣದಲ್ಲಿ ಅಫೆಕ್ಟ್ ಆಗಿದೆ. ಹರ್ಮುಜ್ ಯಾಕೆ ಇಂಪಾರ್ಟೆಂಟು? ಯಾಕಂದರೆ ಯುದ್ಧಕ್ಕೂ ಮೊದಲು ಪ್ರಪಂಚದ ಸುಮಾರು 5/1 ಭಾಗದ ಎನರ್ಜಿ ಸಪ್ಲೈಸ್ ಈ ರೂಟ್ ಮೂಲಕನೇ ಸಾಗ್ತಿತ್ತು. ಹೀಗಾಗಿ ಸೌದಿ ಅರೇಬಿಯಾಗೆ ಈ ಇಶ್ಯೂ ಕೇವಲ ಮಿಲಿಟರಿ ಸೆಕ್ಯೂರಿಟಿ ಅಲ್ಲ, ಆಯಿಲ್ ಎಕ್ಸ್ಪೋರ್ಟು ಪ್ಲಸ್ ಅದರ ಎಕಾನಮಿ ಪ್ಲಸ್ ಫ್ಯೂಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಎಲ್ಲವೂ ಸೆಕ್ಯೂರಿಟಿ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತೊಂದು ದೊಡ್ಡ ಪ್ರಶ್ನೆ ಏನಂತಂದರೆ, ಅಮೇರಿಕಾ ಮೇಲೆ ಸೌದಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆಯಾ? ಸೌದಿ ಅರೇಬಿಯಾ ಹಲವು ವರ್ಷಗಳಿಂದ ಅಮೇರಿಕಾ ಜೊತೆ ಕ್ಲೋಸ್ ಸೆಕ್ಯೂರಿಟಿ ರಿಲೇಷನ್ಶಿಪ್ ಹೊಂದಿದೆ. ಆದರೆ ಮಿಡಲ್ ಈಸ್ಟ್ನಲ್ಲಿ ಇತ್ತೀಚಿನ ಸಂಘರ್ಷಗಳು ಹೆಚ್ಚಿದಂತೆ ಒಂದು ಪ್ರಶ್ನೆ ಎದ್ದಿದೆ. ಅಮೇರಿಕಾ ಯಾವಾಗಲೂ ನಮ್ಮ ಸೆಕ್ಯೂರಿಟಿಗೆ ಗ್ಯಾರಂಟಿ ಕೊಡುತ್ತದೆಯಾ ಅನ್ನೋ ಒಂದು ಕ್ವಶನ್ನು ಈಗ ಸೌದಿ ಅರೇಬಿಯಾಗೆ ಕಾಡ್ತಾ ಇದೆ. ಈ ಅನ್ಸರ್ಟೈನಿಟಿ ಕಾರಣದಿಂದ ಸೌದಿ ಅರೇಬಿಯಾ ತನ್ನ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಪನ್ನು ಡೈವರ್ಸಿಫೈ ಮಾಡಿಕೊಳ್ಳಲು ನೋಡ್ತಿದೆ. ಅಂದರೆ ಒಬ್ಬ ದೊಡ್ಡ ಅಲಿ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಟರ್ಕಿ ಮತ್ತು ಪಾಕಿಸ್ತಾನದಂಥ ರೀಜನಲ್ ಪವರ್ ಜೊತೆಗೂ ಡಿಫೆನ್ಸ್ ಕೋಆಪರೇಷನ್ ಹೆಚ್ಚಿಸೋದು. ಟರ್ಕಿ ಯಾಕೆ ಇಂಪಾರ್ಟೆಂಟು? ಟರ್ಕಿ ಸಾಮಾನ್ಯ ಕಂಟ್ರಿ ಏನಲ್ಲ, ಇದು ನ್ಯಾಟೋ ಸದಸ್ಯ ದೇಶ. ಮತ್ತು ರೂಟರ್ಸ್ ವರದಿ ಪ್ರಕಾರ ಟರ್ಕಿ ನ್ಯಾಟೋಯ 2ನೇ ಅತಿ ದೊಡ್ಡ ಮಿಲಿಟರಿ ಹೊಂದಿರುವ ದೇಶ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಟರ್ಕಿ ತನ್ನ ಡಿಫೆನ್ಸ್ ಇಂಡಸ್ಟ್ರಿಯನ್ನು ವೇಗವಾಗಿ ಡೆವಲಪ್ ಮಾಡ್ತಿದೆ. ವಿಶೇಷವಾಗಿ ಡ್ರೋನು, ನಾವೆಲ್ ಸಿಸ್ಟಮು, ಡಿಫೆನ್ಸ್ ಟೆಕ್ನಾಲಜಿ, ಮಿಲಿಟರಿ ಏರ್ಕ್ರಾಫ್ಟು ಇಂತಹ ಕ್ಷೇತ್ರಗಳಲ್ಲಿ ಟರ್ಕಿ ದೊಡ್ಡ ಪ್ಲೇಯರ್ ಆಗ್ತಿದೆ. ಸೌದಿ ಅರೇಬಿಯಾ ಕೂಡ ಟರ್ಕಿಶ್ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಆಸಕ್ತಿ ತೋರಿಸ್ತಿದೆ. 2023ರಲ್ಲಿ ಸೌದಿ ಅರೇಬಿಯಾ ಟರ್ಕಿಶ್ ಡ್ರೋನ್ ಖರೀದಿಸಲು ಒಪ್ಪಂದ ಮಾಡಿಕೊಂಡಿತ್ತು. ಹಾಗಾದರೆ ಪಾಕಿಸ್ತಾನ ರೋಲ್ ಏನು ಇಲ್ಲಿ ಪಾಕಿಸ್ತಾನ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಇದರ ರೋಲು. ಯಾಕಂದರೆ ಪಾಕಿಸ್ತಾನ ಒಂದು ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರಿ ಮತ್ತು ಇದು ವಿಶ್ವದ ಏಕೈಕ ನ್ಯೂಕ್ಲಿಯರ್ ಆರ್ಮ್ಡ್ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಇದು ಇಂಪಾರ್ಟೆಂಟು, ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವೆ ಮಿಲಿಟರಿ ರಿಲೇಷನ್ಶಿಪ್ ಕೂಡ ಹೊಸದಲ್ಲ. ದಶಕಗಳಿಂದ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಟ್ರೈನಿಂಗ್ ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ ನೀಡ್ತಾ ಬಂದಿದೆ. 2026ರಲ್ಲಿ ಇರಾನ್ ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಸುಮಾರು 8,000 ಟ್ರೂಪ್, ಫೈಟರ್ ಜೆಟ್ಸ್, ಡ್ರೋನ್ಸ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಡೆಪ್ಲಾಯ್ ಮಾಡಿದೆ.
ಎಂದು ರೂಟರ್ಸ್ ವರದಿ ಮಾಡಿದೆ. ಹೀಗಾಗಿ ಈ ಅಗ್ರಿಮೆಂಟ್ ಬೇಸಿಕಲಿ ಹೊಸ ಫ್ರೆಂಡ್ಶಿಪ್ ಅಲ್ಲ, ಈಗಾಗಲೇ ಇದ್ದ ಮಿಲಿಟರಿ ರಿಲೇಷನ್ಶಿಪ್ಪನ್ನು ಇನ್ನಷ್ಟು ಇನ್ಸ್ಟಿಟ್ಯೂಷನಲೈಸ್ ಮಾಡುವ ಪ್ರಯತ್ನ ಅಷ್ಟೇ. ಆದರೆ ಒಂದು ಡೌಟ್ ಇದೆ, ಪಾಕಿಸ್ತಾನ ನ್ಯೂಕ್ಲಿಯರ್ ಕಂಟ್ರಿ ಅಲ್ವಾ? ಹಾಗಾದರೆ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಆದರೆ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಬಳಸ್ತದಾ? ನೋ. ಈ ಅಗ್ರಿಮೆಂಟ್ನಲ್ಲಿ ನ್ಯೂಕ್ಲಿಯರ್ ಕಾಂಪೊನೆಂಟ್ ಇರುವ ಸಾಧ್ಯತೆ ಕಡಿಮೆ ಎಂದು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿ ಡಿಫೆನ್ಸ್ ಎಕ್ಸ್ಪರ್ಟ್ ಮನ್ಸೂರ್ ಅಹ್ಮದ್ ತಿಳಿಸಿದ್ದಾರೆ. ಪಾಕಿಸ್ತಾನ ನ್ಯೂಕ್ಲಿಯರ್ ಡಿಟರೆನ್ಸ್ ಮುಖ್ಯವಾಗಿ ಇಂಡಿಯಾನಿಂದ ಬರ್ತಕ್ಕಂಥ ಥ್ರೆಟ್ ಮೇಲೆ ಫೋಕಸ್ ಆಗಿದೆ. ಹೀಗಾಗಿ ಈ ಫ್ಯಾಕ್ಟನ್ನು ನ್ಯೂಕ್ಲಿಯರ್ ಶೇರಿಂಗ್ ಅಗ್ರಿಮೆಂಟ್ ಅಂತ ನೋಡಬಾರ್ದು. ಇಲ್ಲಿ ಇಂಡಿಯಾದಿಂದ ಬರ್ತಕ್ಕಂಥ ಥ್ರೆಟ್ ಅಂತ ಹೇಳಿದ್ದಾರೆ, ಬಟ್ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಯಾವುದೇ ಥ್ರೆಟ್ ಆಗ್ತಾ ಇಲ್ಲ, ಪಾಕಿಸ್ತಾನದಿಂದ ಇಂಡಿಯಾಗೆ ಥ್ರೆಟ್ ಆಗ್ತಾ ಇರೋದು. ಹೀಗಾಗಿ ಈ ಫ್ಯಾಕ್ಟನ್ನು ನ್ಯೂಕ್ಲಿಯರ್ ಶೇರಿಂಗ್ ಅಗ್ರಿಮೆಂಟ್ ಅಂತ ನೋಡಬಾರ್ದು. ಹಾಗಾದರೆ ಇದು ಯಾರ ವಿರುದ್ಧ ಅನ್ನೋ ಕ್ವಶನ್ಗೆ ಇದು ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟು. ಅಗ್ರಿಮೆಂಟ್ ಅಫಿಷಿಯಲಿ ಯಾವುದೇ ಒಂದು ಕಂಟ್ರಿಯನ್ನು ಟಾರ್ಗೆಟ್ ಮಾಡಿಲ್ಲ. ಟರ್ಕಿ ಕೂಡ ಈ ಫ್ಯಾಕ್ಟ್ ಯಾವುದೇ ಸ್ಪೆಸಿಫಿಕ್ ಆ್ಯಕ್ಟರ್ ವಿರುದ್ಧ ಅಲ್ಲ ಅಂತ ಹೇಳಿದೆ. ಆದರೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಸಿಚುವೇಶನ್ ಕ್ಲಿಯರ್ ಆಗ್ತದೆ. ಒಂದೆಡೆ ಇರಾನ್ ಮತ್ತು ಅದರ ಅಲಿಗಳು, ಮತ್ತೊಂದೆಡೆ ಇಸ್ರೇಲ್ ಮತ್ತು ಇಸ್ರೇಲ್ನ ಮಿಲಿಟರಿ ಆ್ಯಕ್ಷನ್ ವಿರುದ್ಧ ಅಂತ. ಈ ಮಧ್ಯದಲ್ಲಿ ಸೌದಿ ಅರೇಬಿಯಾ ಮತ್ತು ಗಲ್ಫ್ ಕಂಟ್ರೀಸ್. ಹೀಗಾಗಿ ಮೂರೂ ದೇಶಗಳು ತಮ್ಮ ಕಲೆಕ್ಟಿವ್ ಸೆಕ್ಯುರಿಟಿಯನ್ನು ಸ್ಟ್ರೆಂಥನ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾವೆ ಅಷ್ಟೇ. ಮಕ್ಕಾದಲ್ಲಿ ಅಗ್ರಿಮೆಂಟ್ ಸಹಿ ಮಾಡಿದ್ದು ಯಾಕೆ? ಇದರದ್ದು ಇಂಪಾರ್ಟೆನ್ಸ್ ಏನು? ಇದು ಕೇವಲ ಮಿಲಿಟರಿ ಅಗ್ರಿಮೆಂಟ್ ಅಲ್ಲ, ಪೊಲಿಟಿಕಲ್ ಸಿಂಬಾಲಿಸಮ್ ಕೂಡ ತುಂಬ ದೊಡ್ಡದಿದೆ. ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್, ಟರ್ಕಿಸ್ ಪ್ರೆಸಿಡೆಂಟ್ ಎರ್ಡೋಗನ್ ಮತ್ತು ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಮೂವರು ಮಕ್ಕಾದಲ್ಲಿ ಭೇಟಿಯಾಗಿ ಅಗ್ರಿಮೆಂಟ್ ಸಹಿ ಹಾಕಿದ್ದಾರೆ. ಅಂದರೆ ಮುಸ್ಲಿಂ ವರ್ಲ್ಡ್ನ ಪ್ರಮುಖ ಮೂರು ರೀಜನಲ್ ಪವರ್ ಒಂದೇ ಸೆಕ್ಯುರಿಟಿ ಫ್ರೇಮ್ವರ್ಕ್ನಲ್ಲಿ ಕಾಣಿಸ್ಕೊಂಡಿವೆ. ಇದರಿಂದ ಫ್ಯೂಚರ್ನಲ್ಲಿ ಇನ್ನಷ್ಟು ರೀಜನಲ್ ಕಂಟ್ರೀಸು ಈ ಫ್ರೇಮ್ವರ್ಕ್ಗೆ ಜಾಯಿಂಟ್ ಆಗ್ತವೆಯಾ ಎಂಬ ಪ್ರಶ್ನೆ ಈಗ ಎದ್ದಿದೆ. ಟರ್ಕಿಯ ಅಧಿಕಾರಿ ಈ ಅಗ್ರಿಮೆಂಟ್ ಈ ಥರ ರೀಜನಲ್ ಕಂಟ್ರೀಸ್ಗೆ ಓಪನ್ ಆಗಿದೆ, ಯಾರು ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳಿದೆ. ಹಾಗಾದರೆ ಮಿಡಲ್ ಈಸ್ಟ್ನಲ್ಲಿ ಹೊಸ ಸೆಕ್ಯುರಿಟಿ ಆರ್ಕಿಟೆಕ್ಚರ್ ಶುರುವಾಗ್ತಿದೆಯಾ? ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಇದುವರೆಗೂ ಮಿಡಲ್ ಈಸ್ಟ್ ಸೆಕ್ಯುರಿಟಿಯಲ್ಲಿ ಅಮೆರಿಕಕ್ಕೆ ದೊಡ್ಡ ಪಾತ್ರ ಇತ್ತು. ಆದರೆ ಈಗ ರೀಜನಲ್ ಕಂಟ್ರೀಸ್ ಹೇಳುತ್ತಿರುವ ಮೆಸೇಜ್ ಏನು? ನಮ್ಮ ಸೆಕ್ಯುರಿಟಿಗೆ ನಾವು ಕೂಡ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸೌದಿ ಅರೇಬಿಯಾ ತನ್ನ ಎಕನಾಮಿಕ್ ಆಂಬಿಷನ್ಸ್ ಮತ್ತು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಪರ್ಫೆಕ್ಟ್ ಮಾಡಿಕೊಳ್ಬೇಕು. ಟರ್ಕಿ ತನ್ನ ರೀಜನಲ್ ಇನ್ಫ್ಲೂಯೆನ್ಸ್ ಹೆಚ್ಚಿಸಿಕೊಳ್ಳುತ್ತಿದೆ. ಪಾಕಿಸ್ತಾನ ಗಲ್ಫ್ ಸೆಕ್ಯುರಿಟಿಯಲ್ಲಿ ತನ್ನ ರೋಲ್ನ ವಿಸ್ತರಿಸ್ಕೊಳ್ತಿದೆ. ಹೀಗಾಗಿ ಈ ಅಲಯನ್ಸ್ ಮುಂದಿನ ದಿನಗಳಲ್ಲಿ ಮಿಡಲ್ ಈಸ್ಟ್ ಪೊಲಿಟಿಕ್ಸ್ನಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ಬೋದು. ಕೊನೆಯ ಮಾತು, ಒಟ್ಟಿನಲ್ಲಿ ಸೌದಿ ಅರೇಬಿಯಾ ಮತ್ತು ಟರ್ಕಿ ಮತ್ತು ಪಾಕಿಸ್ತಾನ್ ಈ ಮೂರು ಕಾಂಬಿನೇಷನ್ ಮಿಲಿಟರಿ ಸ್ಟ್ರೆಂತ್ ಮಾತ್ರವಲ್ಲ, ಸೌದಿ ಅರೇಬಿಯಾ ಮನಿ ಮತ್ತು ಎನರ್ಜಿ ಪವರು, ಟರ್ಕಿಯ ಲಾರ್ಜ್ ಮಿಲಿಟರಿ ಮತ್ತು ಡಿಫೆನ್ಸ್ ಇಂಡಸ್ಟ್ರಿ, ಪಾಕಿಸ್ತಾನದ ಮಿಲಿಟರಿ ಎಕ್ಸ್ಪೀರಿಯನ್ಸ್ ಮತ್ತು ನ್ಯೂಕ್ಲಿಯರ್ ಡಿಟರೆನ್ಸು, ಈ ಮೂರು ದೇಶಗಳು ಒಂದೇ ಡಿಫೆನ್ಸ್ ಫ್ರೇಮ್ವರ್ಕ್ನಲ್ಲಿ ಬಂದಿರುವುದು ಮಿಡಲ್ ಈಸ್ಟ್ನ ಜಿಯೋಪೊಲಿಟಿಕ್ಸ್ನಲ್ಲಿ ಒಂದು ಗಮನಾರ್ಹ ಬೆಳವಣಿಗೆ. ಆದರೆ ಈ ಫ್ಯಾಕ್ಟ್ ನಿಜವಾಗಿಯೂ ಎಷ್ಟು ಪವರ್ಫುಲ್ ಆಗ್ತದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಯಾಕಂದರೆ ಅಗ್ರಿಮೆಂಟ್ ಸೈನ್ ಮಾಡುವುದು ಒಂದು ವಿಷಯ, ಅದನ್ನು ಗ್ರೌಂಡ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಮತ್ತೊಂದು ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅಲಯನ್ಸ್ಗೆ ಇನ್ನಷ್ಟು ದೇಶಗಳು ಸೇರುತ್ತವೆಯಾ, ಅಥವಾ ಇದು ಕೇವಲ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಆಗಿಯೇ ಉಳಿದು ಬಿಡ್ತದಾ ನೋಡಬೇಕು. ನಿಮ್ಮ ಒಪಿನಿಯನ್ ಏನು? ಸೌದಿ, ಟರ್ಕಿ, ಪಾಕಿಸ್ತಾನ್ ಡಿಫೆನ್ಸ್ ಅಲಯನ್ಸು ಮಿಡಲ್ ಈಸ್ಟ್ನಲ್ಲಿ ಪವರ್ ಬ್ಯಾಲೆನ್ಸ್ ಬದಲಾಯಿಸ್ಬೋದಾ? ಕಾಮೆಂಟ್ ಮಾಡಿ. ಇಂತಹ ಜಿಯೋಪೊಲಿಟಿಕಲ್ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.